ಹಲೋ ಹಾಯ್ ಸ್ನೇಹಿತರೆ, ಲೇಪಾಕ್ಷಿಯ 2ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ಲೇಪಾಕ್ಷಿಯ ಬಗ್ಗೆ ನಾನು ಮೊದಲನೇ ಭಾಗದಲ್ಲಿ ವಿಸ್ತೃತವಾದಂತಹ ಸ್ವಲ್ಪ ಮಾಹಿತಿಯನ್ನು ನಾನು ನೀಡಿದ್ದೆ. ನಂತರ ಈಗ 2ನೇ ಭಾಗವಾಗಿರುವಂತಹದ್ದು ಮುಂದೆ ಆ ಒಂದು 7 ತಲೆಗಳ ಒಂದು ನಾಗರವನ್ನು ನಾವು ನೋಡಿದ್ವಿ. ನಂತರ ಇಲ್ಲಿ ಅರ್ಧಂಬರ್ಧ ಶಿಲ್ಪಕಲಾಕೃತಿಗಳು ನಿಂತಿರುವಂತಹದ್ದು ಮತ್ತು ಈ ಕಂಬಗಳು ನಿಂತಿರುವಂತಹದ್ದನ್ನು ನಾವು ನೋಡಬಹುದು. ಇದು ಸಾಮಾನ್ಯ ದೇವಾಲಯ ಅಲ್ಲವೇ ಅಲ್ಲ ಅಂತ ಹೇಳಿ ನಾನು ಮೊದಲನೇ ಭಾಗದಲ್ಲೇ ಹೇಳಿದ್ದೆ. ಈಗಲೂ ಸಹ ಅದನ್ನೇ ಹೇಳ್ತೀನಿ. ಇದು ಇತಿಹಾಸ, ಶಿಲ್ಪಕಲೆ ಮತ್ತು ರಹಸ್ಯಗಳ ಒಂದು ಸಂಗಮವಾಗಿರುವಂತಹದ್ದು ಲೇಪಾಕ್ಷಿ ಅಂತಂದರೆ ತಪ್ಪಾಗೋದಿಲ್ಲ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣವಾಗಿರುವಂತಹದ್ದು. ಇದು ತನ್ನ ಅದ್ಭುತ ಕಲೆಯಿಂದಲೇ ಜನರನ್ನು ಆಕರ್ಷಣೆಯನ್ನು ಮಾಡಿರುವಂಥದ್ದು. ನೋಡಿ, ಇಲ್ಲೂ ಗಣಪನ ಒಂದು ವಿಗ್ರಹವನ್ನು ಸಹ ನೀವು ನೋಡ್ತೀರಿ. ಅದರಲ್ಲೂ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ಒಂದು ವಿಗ್ರಹವನ್ನು ನೋಡಬಹುದು. ನೆಲವನ್ನು ಸಂಪೂರ್ಣವಾಗಿ ತಾಗದ ತೂಗುಗಂಬವನ್ನು ಸಹ ನಾನು ಮೊದಲನೇ ಒಂದು ಇದರ ಭಾಗದಲ್ಲೇ ನಾನು ತೋರಿಸಿದ್ದೀನಿ. ಇದನ್ನು ನೋಡಿದ್ರೆ ಯಾರಿಗೂ ಸಹ ಆಶ್ಚರ್ಯವಾಗದೆ ಇರದೆ ಅಂತಂಥದ್ದು ಇಲ್ಲ. ಯಾಕೆ ಅಂತಂದರೆ ನೋಡಿ, ಈಗಾಗಲೇ ಅರ್ಧ ದೇವಾಲಯವನ್ನು ನೋಡಿದ್ರಿ. ನಂತರ ಈ ಕನ್ಸ್ಟ್ರಕ್ಷನ್ ಅರ್ಧಂಬರ್ಧ ಆಗಿರುವಂಥ ಕನ್ಸ್ಟ್ರಕ್ಷನನ್ನು ನಾವು ನೋಡಬಹುದು. ಅಂತಂದರೆ ಅಷ್ಟೊತ್ತಿಗಾಗಲೇ ವಿಜಯನಗರ ಸಾಮ್ರಾಜ್ಯ ಅವನತಿಯ ಹಾದಿಯನ್ನು ಹಿಡಿದಿತ್ತು. ಹಾಗಾಗಿ ಈ ಒಂದು ದೇವಾಲಯಕ್ಕೆ ಮತ್ತು ಈ ಲೇಪಾಕ್ಷಿಗೆ ಮತ್ತೆ ಪುನರ್ನಿರ್ಮಾಣವನ್ನು ಮಾಡುವಂತಹವರು ಯಾರೂ ಸಹ ಬರಲಿಲ್ಲ. ಯಾರೂ ಸಹ ಇದಕ್ಕೆ ಮನಸ್ಸು ಮಾಡದೇ ಇಲ್ಲದೆ ಇರುವಂತಹದ್ದು ಸಹ ಇದು ಇದೇ ರೀತಿ ಉಳಿಯಲಿಕ್ಕೆ ಕಾರಣ ಆಗಿದ್ದು ಅಂತಂದರೆ ತಪ್ಪಾಗಲ್ಲ. ಇಲ್ಲಿರುವ ಒಂದು ಭವ್ಯ ನಂದಿ ಪ್ರತಿಮೆ ಭಾರತದ ಅತಿ ದೊಡ್ಡ ಏಕಶಿಲಾ ನಂದಿಗಳಲ್ಲಿ ಇದೂ ಸಹ ಒಂದಾಗಿದೆ ಅನ್ನುವಂತಹದ್ದು ಒಂದು ಹೆಮ್ಮೆಯ ವಿಷಯವೇ ಸರಿ. ನಂತರ ರಾಮಾಯಣದ ಜಟಾಯುವಿನ ಕಥೆಯೊಂದಿಗೆ ಕೂಡ ಲೇಪಾಕ್ಷಿಗೆ ವಿಶೇಷ ಸಂಬಂಧ ಇದೆ ಅನ್ನುವಂತಹದ್ದು ಹೇಳಲಾಗುತ್ತೆ. ಇತಿಹಾಸ ಪ್ರಿಯರಿಗಂತೂ, ಫೋಟೋಗ್ರಫಿ ಪ್ರಿಯರಿಗೂ ಸಹ, ಪ್ರವಾಸ ಪ್ರಿಯರಿಗೂ ಸಹ ಲೇಪಾಕ್ಷಿ ಒಂದು ಪರಿಪೂರ್ಣ ಸ್ಥಳ ಅಂತಂದರೆ ತಪ್ಪಾಗೋದಿಲ್ಲ. ಬೆಂಗಳೂರಿನಿಂದ ರಸ್ತೆ ಮಾರ್ಗದಲ್ಲಿ ಸುಲಭವಾಗಿ ಭೇಟಿ ನೀಡುವಂಥದ್ದು ಇದು ಲೇಪಾಕ್ಷಿ ಅಂತಂದರೆ ತಪ್ಪಿಲ್ಲ. ನಂತರ ದೇವಾಲಯದ ಹೊರಭಾಗದಲ್ಲಿ ಭಾರತದ ಅತಿ ದೊಡ್ಡ ಏಕಶಿಲಾ ನಂದಿ ಪ್ರತಿಮೆ. ನಾನು ಈಗಾಗಲೇ ಹೇಳಿದ್ದೀನಿ, ಈಗ ಇನ್ನೊಂದು ಸಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಒಂದು ಪ್ರತಿಮೆ ಇಡೀ ಭಾರತದಲ್ಲೇ ಅತಿ ದೊಡ್ಡ ಏಕಶಿಲಾ ನಂದಿ ಪ್ರತಿಮೆ ಇದಾಗಿರುವಂತಹದ್ದು. ನಂತರ ದೇವಾಲಯದ ಗೋಡೆಗಳಾಗಿರಬಹುದು ಮತ್ತು ಮೇಲ್ಛಾವಣಿಗಳಲ್ಲಿ ಸುಂದರವಾದ ಚಿತ್ರಕಲೆ ಮತ್ತು ಶಿಲ್ಪಕಲೆಯನ್ನು ಸಹ ನಾವು ಕಾಣಬಹುದು. ಈ ಲೇಪಾಕ್ಷಿಯ ಒಂದು ಹಿಂದಿನ ಹೆಸರೇ, ಯಾವಾಗ ರಾಮಾಯಣದಲ್ಲಿ ಜಟಾಯು ರಾವಣನೊಂದಿಗೆ ಯುದ್ಧ ಮಾಡಿ ಗಾಯಗೊಂಡಾಗ ಶ್ರೀರಾಮನು ಲೇಪಾಕ್ಷಿ 7 ಹಕ್ಕಿ ಎಂದು ಹೇಳಿದ ಸ್ಥಳವೇ ಲೇಪಾಕ್ಷಿ ಅಂತ ಹೇಳಿ ಜನಪ್ರಿಯ ನಂಬಿಕೆ ಜನರಲ್ಲಿ ನೆಲೆಸಿರುವಂತಹದ್ದು ಈಗಲೂ ಸಹ ನಾವು ನೋಡಬಹುದು. ಈ ರೀತಿ ಲೇಪಾಕ್ಷಿ ಒಂದಲ್ಲ ಒಂದು ರೀತಿಯಲ್ಲಿ ಹೆಸರನ್ನು ಪಡ್ಕೊಂಡಿರುವಂತಹದ್ದನ್ನು ನಾವು ನೋಡ್ಬೋದು. ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು, ಇತಿಹಾಸ ಪ್ರಿಯರು ಮತ್ತು ಫೋಟೋಗ್ರಾಫರ್ಗಳು ಈ ಅದ್ಭುತ ಸ್ಥಳವನ್ನು ನೋಡೋದಕ್ಕೆ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಅಂತಹ ಒಂದು ಐತಿಹಾಸಿಕ ಸ್ಥಳ ಇದು ಅಂತಂತಂದರೆ ತಪ್ಪಾಗೋದಿಲ್ಲ. ಇತಿಹಾಸವನ್ನು ಕಣ್ಣಾರೆ, ನಮ್ಮ ಒಂದು ಇತಿಹಾಸ, ನಮ್ಮ ಭಾರತದ ಒಂದು ವೈಭವಪೂರ್ಣವಾಗಿರುವಂತಹ ಒಂದು ಇತಿಹಾಸದ ತುಣುಕನ್ನು ನೋಡಬೇಕು ಅಂತಂದರೆ ಲೇಪಾಕ್ಷಿಗೆ ಭೇಟಿಯನ್ನು ಕೊಡಿ. ಇತಿಹಾಸವನ್ನು ಕಣ್ಣಾರೆ ನೋಡಬೇಕು ಅಂದರೆ ಒಮ್ಮೆ ಲೇಪಾಕ್ಷಿಗೆ ಭೇಟಿಯನ್ನು ನೀಡಲೇಬೇಕು ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂತರ ನೋಡಿ, ಈ ಲೇಪಾಕ್ಷಿಯಲ್ಲಿ ಈ ರೀತಿ ಒಂದು ದೊಡ್ಡದಾಗಿರುವಂತಹ ಒಂದು ಹೊರಾಂಗಣವನ್ನು ಸಹ ಹೊಂದಿರುವಂಥದ್ದನ್ನು ನಾವು ನೋಡ್ಬೋದು. ಈ ಕಲ್ಲು ಬಂಡೆಗಳೆಲ್ಲವೂ ಸಹ ಅಷ್ಟೇ ಇಲ್ಲಿ ಅರ್ಧಂಬರ್ಧ ಒಂದು ಕನ್ಸ್ಟ್ರಕ್ಷನನ್ನು ಹೊಂದಿರುವಂತಹದ್ದನ್ನು ನಾವು ನೋಡ್ಬೋದು. ಇಲ್ಲಿನ ವೀರಭದ್ರಸ್ವಾಮಿ ದೇವಾಲಯದ ಪ್ರತಿಯೊಂದು ಕಲ್ಲಿನಲ್ಲೂ ಕಲೆಯ ಜೀವಂತ ಸ್ಪರ್ಶವನ್ನು ನಾವು ಕಾಣಬಹುದು. ಅಂದರೆ ಗೋಡೆಗಳ ಮೇಲೆ ಆಗಿರಬಹುದು ಮತ್ತು ಮೇಲ್ಛಾವಣಿಯಲ್ಲಾಗಿರಬಹುದು, ಕಲ್ಲಿನ ಮೇಲೆ, ಕಂಬಗಳ ಮೇಲೆ ಕೆತ್ತನೆಯನ್ನು ಮಾಡಿರುವಂತಹದ್ದು ಜೀವಂತ ಸ್ಪರ್ಶವನ್ನು ನಾವು ಕಾಣಬಹುದು. ಮತ್ತು ಪ್ರಪಂಚದಾದ್ಯಂತ ಪ್ರಸಿದ್ಧಿಯಾದ ತೂಗುಗಂಬ, ನೆಲಕ್ಕೆ ಸಂಪೂರ್ಣ ತಾಗದೆ ನಿಂತಿರುವ ಈ ಕಂಬ ಇಂದಿಗೂ ಒಂದು ರಹಸ್ಯವಾಗಿಯೇ ಉಳಿದಿದೆ ಅಂತಂತಂದರೆ ತಪ್ಪಾಗೋದಿಲ್ಲ. ಇದು 16ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧಿಕಾರಿಗಳಾದ ವಿರೂಪಣ್ಣರವರಿಂದ ನಿರ್ಮಾಣವಾಗಿರುವಂತಹದ್ದು ಅಂತ ಹೇಳಿ ನಾನು ಈಗಾಗಲೇ ಮೊದಲನೇ ಭಾಗದಲ್ಲೂ ಹೇಳಿ 2ನೇ ಭಾಗದಲ್ಲೂ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಅದರ ಮಹತ್ವ, ಅದರ ತನ್ನ ವೈಭವವನ್ನು ಇವತ್ತಿಗೂ ಸಹ ಉಳಿಸಿಕೊಂಡಿದೆ ಅಂತನ್ನುವಂತಹ ಒಂದು ಮಾತು. ಆ ಒಂದು
ವಿರೂಪಣ್ಣನವರು ನಿರ್ಮಾಣವನ್ನು ಮಾಡಿರುವಂತಹದ್ದು. ನಂತರ ಆಂಧ್ರ ಪ್ರದೇಶದ ಒಂದು ಅನಂತಪುರ ಜಿಲ್ಲೆಯಲ್ಲಿರುವ ಲೇಪಾಕ್ಷಿ ಇದು ಕೇವಲ ಒಂದು ದೇವಾಲಯವಲ್ಲ, ಭಾರತದ ಒಂದು ಶಿಲ್ಪಕಲೆಯ ಅದ್ಭುತ ನಿದರ್ಶನವಾಗಿದೆ ಅಂತಂದರೆ ತಪ್ಪಾಗೋದಿಲ್ಲ. ಈ ಲೇಪಾಕ್ಷಿ ನೋಡುಗರ ಒಂದು ಕಣ್ಮನವನ್ನು ಸೆಳೆಯುವಂತಹದ್ದು. ಈ ಲೇಪಾಕ್ಷಿ ಅತ್ಯಂತ ಬೃಹದಾಕಾರವಾಗಿರುವಂತಹ ಈ ಒಂದು ದೇವಾಲಯದಲ್ಲಿ ರಾಮಾಯಣದ ಕೆಲವು ಕುರುಹುಗಳನ್ನು ಸಹ ನಾವು ನೋಡಬಹುದು. ನೋಡಿ, ಇಲ್ಲೂ ಸಹ ನೋಡ್ತಾ ಇದ್ದೀರಿ, ರಾಮಾಯಣದ ಹಲವು ಕುರುಹುಗಳು ಇಲ್ಲಿ ಜೀವಂತವಾಗಿ ಇವತ್ತಿಗೂ ಸಹ ನೆಲೆಸಿದವೆ. ಅವುಗಳು ಸಹ ನೋಡುಗರ ಒಂದು ಕಣ್ಮನವನ್ನು ಸೆಳೆಯುವಂತಹದ್ದನ್ನು ನಾವು ಇಲ್ಲಿ ಕಾಣಬಹುದು, ಪಾದವನ್ನು ನೋಡಬಹುದು. ನಂತರ ಇಲ್ಲಿನ ದೇವಾಲಯದ ಗೋಡೆಗಳು, ಕಂಬಗಳು ಮತ್ತು ಮೇಲ್ಛಾವಣಿಗಳಲ್ಲಿ ಅದ್ಭುತ ಶಿಲ್ಪಕಲೆ ಹಾಗೂ ಚಿತ್ರಕಲೆಯನ್ನು ನಾವು ಕಾಣಬಹುದು. ನೋಡಿ, ಇಲ್ಲಿ ರಾಮಾಯಣದ ಕೆಲವು ಕುರುಹುಗಳು ಹೆಚ್ಚು ಅತ್ಯದ್ಭುತವಾಗಿ ಕಾಣುವಂತಹದ್ದನ್ನು ನಾವು ನೋಡ್ಬೋದು. ನಂತರ ಇಲ್ಲಿ ಒಂದು ಪ್ರತೀತಿ ಇರುವಂತಹದ್ದು, ಅಲ್ಲಿ ತಟ್ಟೆಗಳನ್ನು ಬಳಸ್ತಾ ಇದ್ದಂಥದ್ದು ರಾಮಾಯಣ ಕಾಲದಲ್ಲಿ. ಈ ಎಲ್ಲ ಕೆಲವು ಕುರುಹುಗಳು ನಮಗೆ ರಾಮಾಯಣದ ಮೆಲುಕುಗಳನ್ನು ಹಾಕಿಸುತ್ತೆ. ರಾಮಾಯಣದ ಪ್ರಕಾರ ಸೀತೆಯನ್ನು ರಾವಣನು ಕೊಂಡೊಯ್ಯುವಾಗ ಜಟಾಯು ಎಂಬ ಹಕ್ಕಿ ಅವನೊಂದಿಗೆ ಯುದ್ಧ ಮಾಡಿತು ಅನ್ನುವಂತಹ ಒಂದು ಪ್ರತೀತಿ ಇದೆ. ನಂತರ ಈ ಸ್ಥಳ ಇತಿಹಾಸ, ಪುರಾಣ ಕಲೆ ಮತ್ತು ಭಕ್ತಿಯ ಅದ್ಭುತವಾಗಿರುವಂತಹ ಒಂದು ಸಂಗಮವಾಗಿದೆ ಅಂತಂದರೆ ತಪ್ಪಾಗೋದಿಲ್ಲ. ನಾನು ಮತ್ತೊಂದು ಬಾರಿ ಹೇಳಕ್ಕೆ ಇಷ್ಟಪಡ್ತೀನಿ, ಏನು ಅಂತಂದರೆ ಫೋಟೋಗ್ರಫಿ ಪ್ರಿಯರು, ಇತಿಹಾಸಕ್ತರು ಮತ್ತು ಪ್ರವಾಸಿಗರಿಗೆ ಲೇಪಾಕ್ಷಿ ಒಂದು ಸ್ವರ್ಗದಂತಿದೆ ಅಂತಂತಂದರೆ ತಪ್ಪಾಗೋದಿಲ್ಲ. ಈ ಒಂದು ಲೇಪಾಕ್ಷಿ ಪ್ರಮುಖ ಆಕರ್ಷಣೀಯವಾಗಿರುವಂತಹ ಒಂದು ಸ್ಥಳವಾಗಿದೆ ಅಥವಾ ಐತಿಹಾಸಿಕ ಸ್ಥಳವಾಗಿದೆ ಅಂತಂತಂದರೆ ತಪ್ಪಾಗೋದಿಲ್ಲ. ದೇವಾಲಯದ ಗೋಡೆಗಳು, ಕಂಬಗಳು ಮತ್ತು ಮೇಲ್ಛಾವಣಿಗಳಲ್ಲಿ ಅದ್ಭುತ ಶಿಲ್ಪಕಲೆ ಮತ್ತು ಚಿತ್ರಕಲೆಯನ್ನು ನಾವು ಕಾಣಬಹುದು. ಈ ಒಂದು ಲೇಪಾಕ್ಷಿಯ ಒಂದು ದೇವಾಲಯ ಎಷ್ಟು ನೋಡಿದರೂ ಸಹ ಅದರ ಒಂದು ಸೌಂದರ್ಯವನ್ನು ಮತ್ತೆ ಸವಿಬೇಕು, ಮತ್ತೆ ನಾವು ಅದನ್ನು ಮತ್ತೆ ಮತ್ತೆ ನೋಡಬೇಕು ಅನ್ನುವಂತಹ ಒಂದು ಆಸೆಯನ್ನು ಮತ್ತೆ ಮರುಕಳಿಸುವಂತಹದ್ದು ಈ ಲೇಪಾಕ್ಷಿ ಅಂತಂದರೆ ತಪ್ಪಾಗೋದಿಲ್ಲ. ಅಲ್ಲಿ ಬಂದು ಹೋಗುವಂತಹವರು ಎಷ್ಟೋ ಮಂದಿಗೆ ಈ ಒಂದು ಸೌಂದರ್ಯವೇ ಅದರ ಸುತ್ತಮುತ್ತ ಇರುವಂತಹ ಪರಿಸರ ಸೌಂದರ್ಯ ಆ ಒಂದು ಶಿಲ್ಪಕಲೆಗೆ ಮತ್ತು ಚಿತ್ರಕಲೆಗೆ ಇನ್ನಷ್ಟು ಮೆರುಗನ್ನು ಕೊಟ್ಟಿದೆ ಅಂತಂತಂದರೆ ತಪ್ಪಾಗೋದಿಲ್ಲ. ಪ್ರತಿಯೊಬ್ಬರೂ ಸಹ ಕೇವಲ ದೇವಾಲಯಗಳೇ ಆಗಿರ್ಬೋದು ಮತ್ತು ಅಲ್ಲಿರುವಂಥ ಕೆತ್ತನೆಗಳನ್ನು ನೋಡೇ ಹೋಗೋದಿಲ್ಲ, ಮತ್ತು ಅಲ್ಲಿನ ಒಂದು ಪರಿಸರವನ್ನು ಸಹ ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ಅಂತಂತಂದರೆ ತಪ್ಪಾಗೋದಿಲ್ಲ. ಇಂತಹ ಒಂದು ಲೇಪಾಕ್ಷಿಯ ಒಂದು ಸೌಂದರ್ಯವನ್ನು ನೀವು ಒಮ್ಮೆ ಭೇಟಿಯನ್ನು ಕೊಡಿ. ಅದರ ಒಂದು ಕಲೆ, ವಾಸ್ತುಶಿಲ್ಪ ಆಗಿರಬಹುದು, ಎಲ್ಲ ಒಂದು ಸೌಂದರ್ಯವನ್ನು ಸವಿಬೇಕು ಅಂತ ಹೇಳಿ ನಾನಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಒಮ್ಮೆ ಆದರೂ ಮತ್ತೆ ಒಂದು ಬಾರಿ ಆದರೂ ನಾನು ಭೇಟಿಯನ್ನು ಕೊಡಬೇಕು ಅಂತ ಹೇಳಿ ನನಗಂತೂ ತುಂಬ ಖುಷಿಯಾಯಿತು. ಈ ಒಂದು ಸ್ಥಳವನ್ನು ನೋಡಿ, ಈ ಎಲ್ಲ ಒಂದು ಕೆತ್ತನೆಗಳನ್ನು ನೋಡಿ, ಅಲ್ಲಿ ಪ್ರಕೃತಿ ಸೌಂದರ್ಯವನ್ನು ನೋಡಿ, ಅಷ್ಟು ಬೃಹದಾಕಾರವಾಗಿರುವಂತಹ ಒಂದು ಕಟ್ಟಡವನ್ನು ಮತ್ತು ಆ ರೀತಿ ಕಲ್ಲಿನಲ್ಲಿ ಒಂದು ಕಲ್ಲುಗಳನ್ನೇ ಕೊರೆದು ಮಾಡಿರುವಂಥದ್ದು, ಕಲ್ಲುಗಳನ್ನೇ ನಿಲ್ಲಿಸಿ ಮಾಡಿರುವಂತಹ ಈ ಒಂದು ವಾಸ್ತುಶಿಲ್ಪ ನಿಜವಾಗ್ಲೂ ನನಗಂತೂ ತುಂಬ ಇಷ್ಟವಾಗಿರುವಂತಹ ಒಂದು ಸ್ಥಳ ಅಂತಂತಂದರೆ ತಪ್ಪಾಗೋದಿಲ್ಲ. ನೋಡಿ, ಇಲ್ಲಿ ದೇವಾಲಯದ ಹೊರಗಡೆ ಇರುವಂತಹದ್ದು ಅಂತಂದರೆ ಆ ಕಾಂಪೌಂಡಿನ ಒಳಗಡೆ ಇರುವಂತಹದ್ದೇ ಈ ಪಾರ್ಕನ್ನು ನೀವು ನೋಡ್ತಾ ಇದ್ದೀರಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಮಕ್ಕಳ ಒಂದು ಆಟಾಡುವುದಕ್ಕೆ ಮತ್ತು ಒಳಗಡೆ ಎಲ್ಲ ಸುತ್ತಿ ಬಂದು ನಾವು ಆಯಾಸವಾಗಿರುವಂತಹ ಒಂದು ಸಮಯದಲ್ಲಿ ಇಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ಳೋದಕ್ಕೆ, ರೆಸ್ಟನ್ನು ತಗೊಳ್ಳೋದಕ್ಕೆ ತುಂಬ ಮಾಡಿಸಿರುವಂತಹ ಒಂದು ಸ್ಥಳ ಅಂತಂದರೆ ತಪ್ಪಾಗೋದಿಲ್ಲ. ನಾವು 3 ರಿಂದ 4 ಗಂಟೆಗಳ ಕಾಲ ಒಳಗಡೆ ಟೈಮನ್ನು ಸ್ಪೆಂಡ್ ಮಾಡಿ ಹೊರಗಡೆ ಬಂದಾಗ ತುಂಬ ಕೂಲ್ ಅನ್ನಿಸ್ತು. ಒಂದು 10 ನಿಮಿಷ 15 ನಿಮಿಷಗಳ ಕಾಲ ಕೂತು ರೆಸ್ಟನ್ನು ಮಾಡಿ ನಮಗೂ ಇನ್ನು ಮನೆಗೆಲ್ಲ ಹೊರಡೋದಕ್ಕೆ ಸಮಯ ಆದಂತೆ ನಾವು ಸಹ ಮನೆಯ ಕಡೆ ದಾಪುಗಾಲನ್ನು ಹಾಕ್ತಾ ಹೊರಟ್ವಿ. ಅಲ್ಲೇ ನಾವು ಇನ್ನೊಂದು ಬಾರಿ ಆ ಒಂದು ಪಾರ್ಕ್ನ ಒಂದು ಸೌಂದರ್ಯವನ್ನು ಸವಿಯುತ್ತಾ, ಪರಿಸರದ ಒಂದು ಸೌಂದರ್ಯವನ್ನು ಸವಿತಾ ಹೊರಗಡೆ ಬಂದ್ವಿ. ಕೊನೆಗೆ ಲೇಪಾಕ್ಷಿಯ ಒಂದು ಪ್ರಯಾಣವನ್ನು ಮುಗಿಸಿ ನಂತರ ಅಲ್ಲಿ ಈಗಾಗಲೇ ಬಿಸಿಲು ಹೆಚ್ಚು ಜಾಸ್ತಿ ಆಗಿತ್ತು. ಆ ಬಿಸಿಲಿನ ಒಂದು ಇದನ್ನು ನಾವು ತಡೆಯೋದಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಒಂದು ಸಮಯ ಅದಾಗಿತ್ತು. ಹಾಗಾಗಿ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ನಾವೆಲ್ಲರೂ ಅಲ್ಲಿ
ತಣ್ಣಗೆ ಐಸ್ ಕ್ರೀಮನ್ನು ತಿಂದ್ಕೊಂಡು ಕೊನೆಗೆ ಅಲ್ಲಿ ಒಂದು ಅನ್ನಪೂರ್ಣ ಹೋಟೆಲಲ್ಲಿ ಊಟ ತಿಂದು ಊಟ ಸವಿದು ನಾವು ಕೊನೆಗೆ ಊರಿನ ಕಡೆ ಪ್ರಯಾಣವನ್ನು ಬೆಳೆಸಿದ್ವಿ. ಈ ಒಂದು 2 ವಿಡಿಯೋಗಳು ಹೇಗಿತ್ತು ಅಂತ ಹೇಳಿ ಒಂದು ಬಾರಿ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.